ಇನ್ನು ಕುಶಲಭೀಕ್ಷೆಂಬ ಸಿನಿಮಾದಲ್ಲಿ ಅಭಿನಯಿಸಿದಂಥ ಅತಿ ಹೆಸರು ಮಾಡಿದಂಥ ಅದ್ಭುತವಾದ ನಟಿ ಇನ್ನಿಲ್ಲ ಅಂತಲೇ ಹೇಳ್ಬೋದು. ಆಗ ನಿಜಕ್ಕೂ ಏನಾಗಿದೆ ಇಲ್ಲಿ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ನಮ್ಮ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ಗೊಳಿಸಿದರೆ ಕುಶಲಭೀಕ್ಷೆ ಸಿನಿಮಾ ನೀವು ನೋಡಿರ್ತೀರ. ಈ ಸಿನಿಮಾದಲ್ಲಿ ಅಭಿನಯಿಸಿದಂಥ ನಟಿ ಶ್ರೀಲಕ್ಷ್ಮಿ ಅವರು ಶುಕ್ರದಶೆ ಎಂಬ ಸಿನಿಮಾದಲ್ಲಿ ಕೂಡ ಅಭಿನಯಿಸಿರ್ತಾರೆ. ಇತ್ತೀಚೆಗೆ ಕೂಡ ಒಂದು ಮಾಧ್ಯಮಗಳಲ್ಲಿ ಕೂಡ ಹೇಳ್ಕೊಂಡಿದ್ರು, ಅಂದರೆ 2 ವರ್ಷಗಳ ಹಿಂದೆ ಹೇಳ್ಕೊಂಡಿದ್ರು. ಸಿನಿಮಾ ರಂಗದಲ್ಲಿ ಸಾಕಷ್ಟು ಬೆಳೆಯೋ ಅವಕಾಶ ನನಗೆ ಇತ್ತು, ನನಗೆ ಸಾಕಷ್ಟು ಡಿಮ್ಯಾಂಡ್ ಕೂಡ ಇತ್ತು. ಕೆಲವರ ಮಾತುಗಳ್ಕೊಂಡು ನಮ್ಮ ಜೀವನವನ್ನು ಹಾಳು ಮಾಡಿಕೊಂಡು, ಯಾಕೆಂದರೆ ನಮ್ಮ ಕುಟುಂಬದ ಮೇಲೆ ಮೇಲಿಂದ ಮೇಲೆ ಹೇಳೋರು, ನಿಮ್ಮ ಮಗಳ ದೊಡ್ಡ ದೊಡ್ಡ ಬ್ಯಾನರ್ಗಳೆಲ್ಲ ಇದರಲ್ಲೆಲ್ಲ ಹಾಕಿರ್ತಾರೆ, ಈಗೆಲ್ಲ ಆದರೆ ಮುಂದೆ ಯಾರು ನಿಮ್ಮ ಮಗಳಿಗೆ ಮದುವೆ ಆಗ್ತಾರೆ, ಇದೊಂದು ಕೆಟ್ಟ ಇಂಡಸ್ಟ್ರಿ, ಸಿನಿಮಾ ಇಂಡಸ್ಟ್ರಿಗೆ ಯಾವತ್ತೂ ಕೂಡ ಒಳ್ಳೆಯ ಹೆಸರಿಲ್ಲ ಅಂತ ಹೇಳಿ ನಮ್ಮ ಕುಟುಂಬದಲ್ಲಿ ನಮ್ಮ ತಂದೆ ತಾಯಿಗೆಲ್ಲ ಎದುರಿಸಿದ್ರು. ನಂತರ ನಾನು ಮದುವೆನೂ ಸಹ ಆದೆ. ಅಲ್ಲಿಗೆ ನನಗೆ ಫುಲ್ ಸ್ಟಾಪ್ ಕೂಡ ಬಿತ್ತು. ಇಲ್ಲ ಅಂದಿದ್ರೆ ಇವತ್ತು ದೊಡ್ಡ ನಾಯಕಿಯಾಗಿ ಎಷ್ಟು ದೊಡ್ಡ ಮಟ್ಟಿಗೆ ನಾನು ಬೆಳಿಬೋದಿತ್ತು ಅಂದರೆ ನಾನು ಯೋಚನೆ ಸಹ ಮಾಡೋಕ್ಕಾಗ್ತಿಲ್ಲ. ಇವತ್ತು ಯಾವುದೇ ನಾಯಿಗೆ ಕೂಡ ಸಿಡ್ಡೊಡೆದು ನಾನು ನಿಲ್ತಿದ್ದೆ ಅನ್ನೋ ನಂಬಿಕೆ ನನ್ನಲ್ಲಿತ್ತು ಅಂತ ಆತ್ಮವಿಶ್ವಾಸನ ಕುಗ್ಸಿರೋ. ಆದರೆ ಇವತ್ತು ಆಗಿ ಇದ್ದಿದ್ದರೆ ನಾನು ಬೇರೆ ಹಂತದಲ್ಲೇ ಇರ್ತಿದ್ದೆ ಬಿಡಿ ಅಂತ ಹೇಳ್ಕೊಂಡು ಕಣ್ಣೀರು ಹಾಕ್ತಾರೆ. ಹೀಗಾಗಿ ನಟಿ ಶ್ರೀಲಕ್ಷ್ಮಿ ಅವರು ಕನ್ನಡ ಚಿತ್ರರಂಗದಿಂದ ಇನ್ನಿಲ್ಲವಾಗಿ ಬರೋಬ್ಬರೇ 28 ವರ್ಷಗಳೇ ಕಳೆದು ಹೋಯಿತು ಅಂತ ಹೇಳ್ಬೋದು. ಆಗ ನೀವೇನಂತಾರೆ ಈ ನಟಿ ಬಗ್ಗೆ?